ವಯನಾಡ್ನಲ್ಲಿ ಘಟಿಸಿರುವಂತಹ ಮೇಘ ಸ್ಫೋಟದ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳಷ್ಟು ಶವಗಳು ಕೊಚ್ಚಿ ಹೋಗಿವೆ. ಈಗ ಶವಗಳನ್ನು ಹುಡುಕುವಂತಹ ಕಾರ್ಯವನ್ನು ಬಹಳಷ್ಟು ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಯಾವ ರೀತಿಯ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಯಿಂದ ರಿಪೋರ್ಟರ್ ಅಲ್ಲಿಗೆ ಹೋಗಿದ್ದು ಅಲ್ಲಿ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದಾರೆ. ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೇರಳದ ವಯನಾಡಿನಲ್ಲಿ ಪಬ್ಲಿಕ್ ಟಿವಿ ಭೂಕುಸಿತದ ಜಾಗ ತಲುಪಲು ಹರ ಸಾಹಸ, ಘನಘೋರ ಸ್ಥಳದಿಂದ ಪಬ್ಲಿಕ್ ವರದಿ. ಹೌದು, ಕೇರಳದ ವಯನಾಡಿನ ಸ್ಥಿತಿ ಘನಘೋರ. 2 ದಿನವಾದರೂ ಪರಿಸ್ಥಿತಿ ಏನೂ ಭಿನ್ನವಾಗಿಲ್ಲ. ಎಲ್ಲಿ ನೋಡಿದ್ರೂ ಕೆಸರು, ದುರ್ಗಮ ಹಾದಿ, ಕಾಲಿಟ್ಟ ಕಡೆಯಲ್ಲೆಲ್ಲ ನೀರೋ ನೀರು. ಭೂಕುಸಿತ ಜಾಗವಾದ ಚೂರಲ್ಮಲ ತಲುಪಲು ಪಬ್ಲಿಕ್ ಟಿವಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಮೊನ್ನೆ ರಾತ್ರಿ ಚೂರಲ್ಮಲೈನಲ್ಲಿ ಸಂಭವಿಸಿದ ಜಲಪ್ರವಾಹದ ಸ್ಥಳಕ್ಕೆ ಪಬ್ಲಿಕ್ ಟಿವಿ ಟೀಮ್ ಹೋದಾಗ ಕಂಡಿದ್ದೆಲ್ಲ ಬರೀ ಬಂಡೆಗಳೇ. NDRF ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಮೂಲಕ ನಮ್ಮ ಟೀಮ್ ಪ್ರಳಯ ಉಂಟಾದ ಸ್ಥಳಕ್ಕೆ ಹೋಗಿದೆ. ಜಲಪ್ರಳಯದಲ್ಲಿ ಬೃಹದಾಕಾರದ ಬಂಡೆಗಲ್ಲುಗಳು ಚೆಂಡು ಹೂವಿನ ರೀತಿ ಬೆಟ್ಟದಿಂದ ಚೂರಲ್ಮಲೈ ಗ್ರಾಮಕ್ಕೆ ಜಾರಿ ಬಂದಿವೆ. ಇದರ ಗ್ರೌಂಡ್ ರಿಪೋರ್ಟ್. ಚೂರಲ್ಮಲೈನಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದಂತಹ ಭೀಕರವಾದಂತಹ ಜಲಪ್ರಳಯದ ಅಕ್ಷರಶಃ ಜಲಪ್ರಳಯ ನಡೆದಂಥ ಸ್ಥಾನದಲ್ಲಿದ್ದೇನೆ. ಇಲ್ಲಿಗೆ ನಾವು ಈ ಕ್ಷಣಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಆ ದೂರದ ಭಾಗದಲ್ಲಿ ಚೋರಲ್ ನದಿಯ ಅಡ್ಡಲಾಗಿ ಒಂದು ತಾತ್ಕಾಲಿಕವಾದಂಥ ಸೇತುವೆನ NDRF ತಂಡದವರು ನಿರ್ಮಾಣ ಮಾಡಿದರು. ಅವರನ್ನು ಕೇಳಿಕೊಂಡು ನಾವು ಇಲ್ಲಿ ತನಕ ಬಂದಿದ್ದೇವೆ. ಹೀಗಾಗಿಯೇ ಈಗ ನಮಗೆ ಸ್ಪಷ್ಟವಾಗಿ ಜಲಪ್ರಳಯ ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದರ ಚಿತ್ರಣವನ್ನು ನಿಮಗೆ ಕಟ್ಕೊಡೋಕ್ಕೆ ಸಾಧ್ಯವಾಗ್ತಿರೋಂಥದ್ದು. ಆ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಿ, ಈ ಎಲ್ಲ ಭಾಗ ಏನಿದೆ, ಈ ಭಾಗದಲ್ಲಿ ಚೂರಲ್ಮಲೈ ಗ್ರಾಮ ಇತ್ತು. ಆ ಪಕ್ಕದಲ್ಲೇ ಅಂದರೆ ಆ ಗ್ರಾಮದ ಪಕ್ಕಕ್ಕೆ ಹೊಂದಿಕೊಂಡಂತೆಯೇ ಇರುವಂತಹ ಮುಂಡಕೈ ಎನ್ನುವಂತಹ ಬೆಟ್ಟ. ಅದು ಮುಂಡಕೈ ಎನ್ನುವಂತಹ ಬೆಟ್ಟದಲ್ಲಿ ಉಂಟಾದಂತಹ ಮೇಘ ಸ್ಫೋಟದಿಂದ ಪರಿಣಾಮವಾಗಿ ಇಂಥದ್ದೊಂದು ದೊಡ್ಡ ಮಟ್ಟದ ಜಲಪ್ರಳಯ ಉಂಟಾಗಿದೆ. ಈ ಚೂರಲ್ಮಲೈ ಎನ್ನುವಂಥದ್ದೊಂದು ಚಿಕ್ಕ ನದಿಗೆ ಪ್ರವಾಹದ ಸ್ವರೂಪ ಬರೋದಕ್ಕೆ ಆ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂತಹ ಜಲಸ್ಫೋಟವೇ ಪ್ರಮುಖವಾದಂತಹ ಕಾರಣ. ನಿಮಗೆ ಭಾಳ ಅಚ್ಚರಿ ಅನ್ನಿಸ್ಬೋದು. ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ ಬಂಡೆಕಲ್ಲುಗಳು, ಈ ಬೃಹತ್ ಬಂಡೆಕಲ್ಲುಗಳು ಆ ಮುಂಡಕೈ ಎನ್ನುವಂತಹ ಬೆಟ್ಟದಿಂದ ನೀರಿನ ಮೂಲಕವಾಗಿ ಹರಿದು ಬಂದಿರುವಂಥದ್ದು. ಅಲ್ಲಿಗೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ನೀರಿನ ರಭಸ ಎಷ್ಟರ ಮಟ್ಟಿಗಿತ್ತು ಅಂತ. ಇಲ್ಲಿ ಗ್ರಾಮ ಇತ್ತು, ಗ್ರಾಮದ ನಡಮಧ್ಯೆ ಇಂಥದ್ದೊಂದು ಬೃಹತ್ ಆದಂತಹ ಕಲ್ಲುಗಳು ಬಂದು ನಿಂತಿರುವಂಥದ್ದು. ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ, ರೋಪ್ ವೇಗಳಲ್ಲಿ ಹೆಣ ಸಾಗಿಸ್ತಿರೋ ಸೇನಾಪಡೆ. ಭೂಕುಸಿತದ ಬಳಿಕ ನದಿಯಲ್ಲಿ ಹೆಣಗಳು ತೇಲಿ ಬರ್ತಾ ಇವೆ. ಚಲಿಯಾರ್ ನದಿಯಲ್ಲಿ ಇವತ್ತು 73 ಹೆಣಗಳು ಸಿಕ್ಕಿವೆ. ಪೋತುಕಲ್ ಗ್ರಾಮದ ನದಿ ತೀರದಲ್ಲಿ ಶವಗಳು ಪತ್ತೆಯಾಗುತ್ತಲೇ ಇವೆ. ಸೇನಾಪಡೆಗಳು, NDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ರೋಪ್ ವೇಗಳಲ್ಲಿ ಹೆಣಗಳನ್ನು ಸಾಗಿಸ್ತಾ ಇದ್ದಾರೆ. ಬದುಕುಳಿದವರನ್ನ ರಕ್ಷಣೆ ಮಾಡ್ತಾ ಇದ್ದು ಆಂಬ್ಯುಲೆನ್ಸ್ಗಳ ಮೂಲಕ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಚೂರಲ್ಮಲೈನ ನದಿಯ ರಭಸವೂ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ NDRF ತಂಡದವರು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು. ಅದು ಬಿದಿರಿನ ಸೇತುವೆ ಆಗಿದೆ. ಯಾಕೆಂದರೆ ನದಿಯನ್ನು ದಾಟಿ ಆ ಕಡೆ ಕಾರ್ಯಾಚರಣೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕಳೆದ 2 ದಿನಗಳಿಂದ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಬಿದಿರಿನಿಂದ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿಯೇ ನಾವು ಕೂಡ ಭಾಳಷ್ಟು ಪ್ರದೇಶಗಳ ಕಡೆಗೆ ಹೋಗಿ ಬರೋದಕ್ಕೂ ಕೂಡ ಅನುಕೂಲವಾಯಿತು. ಮತ್ತು ಆ ಕಡೆ ಭಾಗದಿಂದ ಬೇರೆ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥದ್ದು ಮತ್ತು ಶವಗಳನ್ನ ಹುಡುಕುವಂಥ ಕಾರ್ಯಾಚರಣೆಯನ್ನು ನಡೆಸುವಂಥ NDRFನ ಇತರ ತಂಡದವರೆಗೂ ಕೂಡ ಈ ಚೂರಲ್ ನದಿಯನ್ನು ದಾಟಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಮರದಲ್ಲಿ ಆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಿಸಿ NDRF ತಂಡದವರೇ ಸ್ವತಃ ಅವರೇ ಮುಂದೆ ನಿಂತ್ಕೊಂಡು ಜನರನ್ನು ನದಿಯನ್ನು ದಾಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸೇತುವೆಗಳು ಮುಳುಗಡೆ ಆಗಿದೆ. ಹೀಗಾಗಿ ನದಿಯನ್ನು ದಾಟೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಾಚರಣೆಗೆ ಭಾಳ ದೊಡ್ಡ ಮಟ್ಟದ ಅಡ್ಡಿ ಆಗ್ತಾ ಇತ್ತು. ಹೀಗಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಮಗದೊಂದು ಕಡೆ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆಗೆ ತೆರಳಿದಂತಹ ಜನರಿಗೆ ಮಳೆಯೂ ಕೂಡ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಬಹುತೇಕರು ಈಗ ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿ ಅದೇ ಸೇತುವೆ ಮೂಲಕವಾಗಿ ನದಿಯನ್ನು ದಾಟಿ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿಗೆ NDRF ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಆದಷ್ಟು ಬೇಗ ತಾತ್ಕಾಲಿಕವಾದಂಥ ಸೇತುವೆಗಳನ್ನು ನಿರ್ಮಾಣ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕೆನ್ನುವಂಥ ಪ್ರಯತ್ನಗಳನ್ನ ಏನು ಮಾಡ್ತಾ ಇದೆ. ಆದರೆ ಪ್ರಕೃತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಜಲಪ್ರಳಯ ಬೆಟ್ಟದಿಂದ ಗ್ರೌಂಡ್ ರಿಪೋರ್ಟ್. ಮುಂಡಕೈ ಚೂರಲ್ಮಲೆ ವಾಸ್ತವ ಸ್ಥಿತಿ. ಜಲಪ್ರಳಯ ಸೃಷ್ಟಿಯಾದ ಜಾಗ ಕಲ್ಲು ಮುಳ್ಳಿನ ಹಾದಿ. ಮುಂಡಕೈ ಬೆಟ್ಟದ ಯಾವ ಸ್ಥಳದಲ್ಲಿ ಜಲಪ್ರಳಯ ಶುರುವಾಯಿತು, ನೀರಿನ ಹಾದಿಯಲ್ಲಿ ಕಲ್ಲುಗಳು ಹೇಗೆ ಸಾಗಿ ಬಂದವು, ಚೂರಲ್ಮಲೈ ಗ್ರಾಮ ಸಂಪೂರ್ಣವಾಗಿ ನಾಶವಾಗಿದ್ದು ಹೇಗೆ ಅನ್ನೋದರ ಅಪ್ಪಟ ಗ್ರೌಂಡ್ ರಿಪೋರ್ಟ್ ಇದು. ಸೋಮವಾರ ರಾತ್ರಿ
ಚೂರಲ್ ಮಲೆ ಸಂಪೂರ್ಣವಾಗಿ ಜಲಸಮಾಧಿ ಆಗೋದಕ್ಕೆ ಯಾವ ಕಡೆಯಿಂದ ನೀರು ಬಂತು, ಯಾವ ಕಡೆಯಿಂದ ಬಂಡೆಗಳು ಇಡೀ ಗ್ರಾಮದ ಮೇಲೆ ಅಪ್ಪಳಿಸುವುದು ಅನ್ನುವಂಥದ್ದನ್ನ ನಿಮಗೆ ಬಹಳ ಹತ್ತಿರದಿಂದ ತೋರಿಸುವಂತ ಕಾರಣಕ್ಕೋಸ್ಕರವಾಗಿ ನಾನು ಚೂರಲ್ ಮಲೆಯ ಒಂದು ಬೆಟ್ಟದಂತ ಪ್ರದೇಶಕ್ಕೆ ಬಂದು ನಿಂತಿದ್ದೇನೆ. ತಾವೀಗ ಗಮನಿಸ್ತಾ ಇದ್ದೀರಿ, ಒಂದು ಎರಡು ಬೆಟ್ಟಗಳ ನಡುವೆ ಒಂದು ಡಿವೈಡ್ ಆಗಿರುವಂಥ ಒಂದು ದೃಶ್ಯ ಗಮನಿಸ್ತಾ ಇದ್ದೀರಿ. ಆ ಭಾಗದಲ್ಲಿ ಮೊದಲಿಗೆ ಜಲಸ್ಫೋಟ ಉಂಟಾಗುತ್ತೆ. ಇದು ಏನಿದೆ, ಇದು ಮುಂಡಕೈ ಬೆಟ್ಟ ಅಂತ. ಈ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂಥ ಒಂದು ಜಲಸ್ಫೋಟ ಪರಿಣಾಮವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ಕೊಂಡು ಅದು ಈ ಒಂದು ಚೂರಲ್ ಮಲೆ ಗ್ರಾಮಕ್ಕೆ ನುಗ್ಗುತ್ತೆ. ನೀವೀಗೇನು ಇಲ್ಲಿ ಕಾಣ್ತಾ ಇದ್ದೀರಿ, ದೊಡ್ಡ ಬಂಡೆಗಳು ಮತ್ತು ನೀರು ಇದೆಲ್ಲದನ್ನು ಕಾಣ್ತಾ ಇದ್ದೀರಿ. ಇದು ಸೋಮವಾರ ರಾತ್ರಿ 1 ಗಂಟೆವರೆಗೂ ಈ ಥರದ ಯಾವ ಕಲ್ಲುಗಳು ಇರಲಿಲ್ಲ. ಈ ಎಲ್ಲ ಭಾಗದಲ್ಲೂ ಕೂಡ ಮನೆಗಳಿದ್ವು ಮತ್ತು ಒಂದು ಸ್ವಲ್ಪದವರೆಗೂ ಕೂಡ ಕಾಡಿನ ಪ್ರದೇಶಗಳಿತ್ತು. ಆದರೆ ಯಾವಾಗ ದೊಡ್ಡದೊಂದು ಜಲಪ್ರಳಯ ಉಂಟಾಯಿತೋ ಪರಿಣಾಮವಾಗಿ ಇಷ್ಟು ಪ್ರಮಾಣದ ಕಲ್ಲುಗಳು ಆ ಬೆಟ್ಟದಿಂದ ಸಾಗಿ ಇಲ್ಲಿಗೆ ಬರುವಂಥದ್ದು. ಚೂರಲ್ ಮಲೆಯಲ್ಲಿ ಈ ಒಂದು ನದಿ ಭಾಳ ನಿಧಾನವಾಗಿ ಹರಿತಾ ಇದ್ದಂಥ ನದಿ. ಇದೊಂದು ಜರಿ ಥರ. ಆ ಮುಂಡಕೈ ಬೆಟ್ಟದಿಂದ ಒಂದು ಜರಿ ಉಟ್ಕೊಂಡು ಅದು ಈ ಒಂದು ಗ್ರಾಮದ ಮಧ್ಯವೇ ಹರಿತಾ ಇದ್ದಂಥದ್ದು. ಆದರೆ ಅವತ್ತು ರೌದ್ರಾವತಾರವನ್ನು ತಾಳುತ್ತೆ. ಈ ಗ್ರಾಮ ಈಗ ನಕ್ಷೆಯಿಂದಲೇ ಅಳಿಸುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಆ ಒಂದು 2 ಬೆಟ್ಟಗಳ ನಡುವೆ ಉಂಟಾದಂಥ ಒಂದು ಜಲಸ್ಫೋಟ. ಆ ಸ್ಫೋಟದ ಪರಿಣಾಮ ಆ ಬೆಟ್ಟದ ಮೇಲೆ ಒಡಲಲ್ಲಿದ್ದಂಥ ಎಲ್ಲ ಕಲ್ಲುಗಳು ಚೂರಲ್ ಮಲೆಗೆ ಗ್ರಾಮಕ್ಕೆ ಅಪ್ಪಳಿಸ್ತವೆ. ಪರಿಣಾಮ ನಕ್ಷೆಯಿಂದನೇ ಚೂರಲ್ ಮಲೆ ಅಳಿಸಿ ಹೋಗುವ ಥರದ ಸನ್ನಿವೇಶ ನಿರ್ಮಾಣ ಆಗಿದೆ. ಇನ್ನು ಚೂರಲ್ ಮಲೆ ಜಲಪ್ರಳಯ ಇಡೀ ಊರನ್ನೇ ಅಕ್ಷರಶಃ ನುಂಗಿದೆ. ಊರಲ್ಲಿ ಸ್ಮಶಾನ ಮೌನವಿದೆ. ಈ ಮೌನದ ನಡುವೆ 120 ಜನರನ್ನ ತನ್ನ ಒಡಲಿಗೆ ಸೇರಿಸಿಕೊಂಡ ಚೂರಲ್ ಮಲೆ ನದಿ ಬೊಬ್ಬಿರಿದು ಹರಿತಾ ಇದೆ. ಊರಿನ ಅವಶೇಷದ ಚಿತ್ರಣದ ವಾಕ್ತೃ ಇಲ್ಲಿದೆ. ನಾನೀಗ ನಿಂತಿರುವಂಥದ್ದು ಸೋಮವಾರ ರಾತ್ರಿ ಜಲಪ್ರಳಯವಾಗಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಂತಹ ಚೂರಲ್ ಮಲೆ ಗ್ರಾಮದ ಒಂದು ಬಿಲ್ಡಿಂಗ್ನ ಮೇಲೆ ನಿಂತಿದೆ. ಈ ಬಿಲ್ಡಿಂಗ್ನ ಕೂಡ ಇದು ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಹೋಗಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಊರ ಹೊರಭಾಗದಲ್ಲಿರುವಂತಹ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಎಲ್ಲ ಮನೆಗಳಿಗೂ ಕೂಡ ಸಂಪೂರ್ಣವಾಗಿ ಕೆಸರು ನುಗ್ಗಿದೆ ಮತ್ತು ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಬಹುತೇಕರು ನಾಪತ್ತೆ ಆಗಿದ್ದಾರೆ, ಬಹುತೇಕರು ಮೃತಪಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯಾದಂತಹ ಸ್ಮಶಾನ ಮೌನ ಈ ಒಂದು ಗ್ರಾಮದಲ್ಲಿ ಕಾಣ್ತಾ ಇರುವಂಥದ್ದು. ನೀವೀಗ ಸ್ವಲ್ಪ ದೂರದಲ್ಲೇ ಕಾಣ್ತಾ ಇರುವಂಥದ್ದು ಇದು ಚೂರಲ್ ಮಲೆಯ ಗ್ರಾಮದ ಒಳಭಾಗದಲ್ಲಿ ಹರಿತಾ ಇರುವಂತಹ ಒಂದು ನದಿ. ಇದು ಚೂರಲ್ ಮಲೆ ನದಿ ಅಂತಲೇ ಇದಕ್ಕೆ ಕರೀತಾರೆ. ಇದು ಸಣ್ಣ ಪ್ರಮಾಣದಲ್ಲಿ ಹರಿತಾ ಇದ್ದಂತಹ ನದಿ. ಅಂದರೆ ಬಹು ದೂರದಲ್ಲಿರುವಂತಹ ಏನು ಈ ಚೂರಲ್ ಮಲೆಯ ಸಮೀಪದಲ್ಲಿ ಒಂದು ಸ್ವಲ್ಪ ದೂರದಲ್ಲಿರುವಂತಹ ಮುಂಡಕೈ ಎನ್ನುವಂತಹ ಬೆಟ್ಟದಿಂದ ಈ ಒಂದು ನದಿ ಸೃಷ್ಟಿಯಾಗುವಂಥದ್ದು. ಆದರೆ ಕಳೆದ 15 ದಿನಗಳಿಂದಲೂ ಕೂಡ ಕೇರಳದಲ್ಲಿ ಕುಂಭಕೋಣ ಮಳೆ ಬೀಳ್ತಾ ಇದೆ. ಪರಿಣಾಮವಾಗಿ ಒಂದು ರೀತಿಯಂಥ ದೊಡ್ಡ ಮಟ್ಟದ ಜಲಾಘಾತ ಉಂಟಾಗಿ ಜಲಸ್ಫೋಟ ಉಂಟಾಗಿ ಬೆಟ್ಟದಲ್ಲಿರುವಂತಹ ಬಂಡೆಗಳ ಸಮೇತ ನೀರಿನ ಸಮೇತ ಇಲ್ಲಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಇಡೀ ಊರೇ ನಾಶವಾಗಿದೆ. ನೀವು ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾನೆ. ಈ ಭಾಗದಲ್ಲಿ JCBಗಳ ಸಮೇತ ಒಂದು ಕಡೆಯಲ್ಲಿ JCB, ಮತ್ತೊಂದು ಕಡೆಯಲ್ಲಿ ಕಾರ್ಗಳು, ಮತ್ತೊಂದು ಕಡೆಯಲ್ಲಿ ಜೀಪ್ಗಳು ಎಲ್ಲವೂ ಕೂಡ ನಾಶವಾಗಿರುವಂಥದ್ದು. ಬಹುತೇಕ ಏನು ಇಡೀ ಮನೆಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಮನೆಗಳ ಜೊತೆಗೆ ಅವತ್ತು ರಾತ್ರಿ ಮನೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ಸಂದರ್ಭದಲ್ಲಿ ಸುಖನಿದ್ರೆಯನ್ನು ಮಾಡ್ತಾ ಇದ್ದಂತಹ ಜನರು ಕೂಡ ಈ ಒಂದು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಒಟ್ಟಲ್ಲಿ ಕೇರಳದ ವಯನಾಡಿನಲ್ಲಿ ಪಬ್ಲಿಕ್ ಟಿವಿ ಕಂಡಿದ್ದಂತೂ ಘನಘೋರ ದೃಶ್ಯ. ಈ ಸಂಕಷ್ಟದಿಂದ ದೇವರು ಕಾಪಾಡಲಿ ಅನ್ನೋದು ನಮ್ಮ ಹಾರೈಕೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ KP ನಾಗರಾಜ್, ವಯನಾಡು, ಕೇರಳ.